ನಮಸ್ಕಾರ, ವೆಲ್ಕಮ್ ಟು ಸ್ಪರ್ಧಾ ಅರಿವು. ಇವತ್ತು ನಾವು ಅರ್ತ್ ಆರ್ 2026 ಬಗ್ಗೆ ನೋಡೋಣ. ಇಂಡಿಯಾ ರೀಸೆಂಟ್ ಆಗಿ 28 ಮಾರ್ಚ್ ಅರ್ತ್ ಆರ್ ನ ಸೆಲೆಬ್ರೇಟ್ ಮಾಡಿತು ಕುತುಬ್ ಮಿನಾರ್ ಮತ್ತೆ ಇಂಡಿಯಾ ಗೇಟ್ ರೆಡ್ ಫೋರ್ಟ್ ಅಲ್ಲಿ. ಏನಿದು ಈ ಅರ್ತ್ ಆರ್ ಅಂದ್ರೆ, ಎವ್ರಿ ಇಯರ್ ಮಾರ್ಚ್ 28 ಆಫ್ ಎವ್ರಿ ಇಯರ್ 8:30 PM ಇಂದ 9:30 PM ತನಕ ಲೈಟ್ ಆಫ್ ಮಾಡುವಂತಹದ್ದು. ಲೈಟ್ ಆಫ್ ಯಾಕೆ ಅಂತಂದ್ರೆ, ಈ ತರ ಲೈಟ್ ಆಫ್ ಮಾಡಿ ನಾವು ನಮ್ಮ ಪೃಥ್ವಿ ಅಥವಾ ಭೂಮಿಗೆ ರೆಸ್ಪೆಕ್ಟ್ ಕೊಡುವಂತಹದ್ದು, ಅಥವಾ ನಾವು ನಮ್ಮ ಕ್ಲೈಮೇಟ್ ಚೇಂಜ್ಗೆ ಅಥವಾ ನಮ್ಮ ಒಂದು ಪರಿಸರ ಹೇಗೆ ನಾಶ ಆಗ್ತಾ ಇದೆ, ಅದರಿಂದ ನಮ್ಗೆ ಎಷ್ಟು ಕ್ಲೈಮೇಟ್ ಚೇಂಜ್ ಇಂದ ನೆಗೆಟಿವ್ ಇಂಪ್ಯಾಕ್ಟ್ ಆಗ್ತಿದೆ, ನಮ್ಮ ಕಡೆಯಿಂದ ಒಂದು ಸಣ್ಣ ಒಂದು ಕೊಡುಗೆ ಅಂತ ಹೇಳಿ ಇದು ಒಂದು ಅರ್ಥ ಅನ್ನುವಂತ ಒಂದು ಕಾನ್ಸೆಪ್ಟ್ ಸ್ಟಾರ್ಟ್ ಆಯ್ತು. ಈ ಅರ್ಥ ಏನು ಮತ್ತೆ ಯಾವ ಇನ್ಸ್ಟಿಟ್ಯೂಷನ್ ಅಥವಾ ಯಾವ ಆರ್ಗನೈಸೇಷನ್ ಈ ಅರ್ಥ ಆರ್ ಅನ್ನುವಂತ ಒಂದು ಕಾನ್ಸೆಪ್ಟ್ ನ ಜಾರಿಗೆ ತಂತು ಅಂದ್ರೆ, WWF ಅಂದ್ರೆ ವರ್ಲ್ಡ್ ವೈಲ್ಡ್ ಲೈಫ್ ಫಂಡ್ ಅನ್ನುವಂತಹ ಒಂದು ಆರ್ಗನೈಸೇಷನ್ ಎಲ್ಲ ಒಬ್ಬ ಮನುಷ್ಯರಿಗೂ ಮತ್ತೆ ಸರ್ಕಾರ ಆಗಲಿ ಅಥವಾ ಕೆಲವು ಸಂಘ ಸಂಸ್ಥೆಗಳಿಗೆ ಇವರಿಗೆಲ್ಲರಿಗೂ ಒಂದು ಹೇಳಿದ್ದೇನಂತಂದ್ರೆ, ನಾವು 1 hour ನಾನ್ ಎಸೆನ್ಷಿಯಲ್ ಲೈಟ್ ನ ಎವ್ರಿ ಇಯರ್ ಆಫ್ ಮಾಡಿ, ಅದರಿಂದ ಎನ್ವೈರನ್ಮೆಂಟ್ ಹೇಗೆ ಪ್ರೊಟೆಕ್ಟ್ ಮಾಡಬಹುದು ಅಥವಾ ಅದರಿಂದ ನಮ್ಗೆ ಕ್ಲೈಮೇಟ್ ಚೇಂಜ್ ಅಲ್ಲಿ ಹೇಗೆ ಒಂದು ಇಂಪ್ಯಾಕ್ಟ್ ಆಗುತ್ತೆ ಅನ್ನುವಂತಹ ಒಂದು ಅವೇರ್ನೆಸ್ ಮೂಡಿಸೋಣ ಅಂತ ಹೇಳಿ ಒಂದು ಪ್ರೋಗ್ರಾಮ್ ನ ಇವರು ಸ್ಟಾರ್ಟ್ ಮಾಡಿದ್ರು. ಯಾವಾಗ ಸ್ಟಾರ್ಟ್ ಮಾಡಿದ್ರು ಅಂದ್ರೆ 2007 ಅಲ್ಲಿ. ಇದು ಸ್ಟಾರ್ಟ್ ಆಗಿದ್ದು 2007 ಅಲ್ಲಿ. ಈ ವರ್ಷ 20ನೇ ವರ್ಷದ್ದು. ಹಂಗಾಗಿ ಎಕ್ಸಾಮ್ ಅಲ್ಲಿ ಇದು ಇಂಪಾರ್ಟೆಂಟ್. ಅರ್ಥ ಅಂದ್ರೆ ಏನು ಅಂತ ಕೇಳ್ಬೋದು ಎಕ್ಸಾಮ್ ಅಲ್ಲಿ. ಇಲ್ಲ ಅರ್ಥ ರಿಲೇಟೆಡ್ WWF ಯಾವ ಒಂದು ಸಂಸ್ಥೆ ಇದನ್ನ ಸ್ಥಾಪಿಸ್ತು ಅಂತಾನು ಕೇಳ್ಬೋದು, ಅಥವಾ ಯಾವ ಒಂದು ಸಂಸ್ಥೆ ಇದನ್ನ ಮೊದಲನೇದಾಗಿ ಇದನ್ನ ಆರ್ಗನೈಸ್ ಮಾಡ್ತು ಅಂತಾನು ಕೇಳಬಹುದು, ಅಥವಾ ಯಾವ ಟೈಮಿಂಗ್ ಅಂತ ಕೇಳಬಹುದು, ಅಥವಾ ಮೊದಲು ಇದು ಎಲ್ಲಿ ಸ್ಟಾರ್ಟ್ ಆಯ್ತು ಅಂತಾನು ಕೇಳಬಹುದು. ಅಂಡ್ ಥೀಮ್ ಕೂಡ ಕೇಳುವ ಸಾಧ್ಯತೆ ಇದೆ. ಈ ವರ್ಷದ ಥೀಮ್ ಏನಂದ್ರೆ, ಗಿವ್ ಆನ್ ಆರ್ ಫಾರ್ ಅರ್ತ್, ಭೂಮಿಗೆ ನಿಮ್ಮ 1 ಗಂಟೆಯನ್ನು ಕೊಡಿ ಅಂತ. ಸೊ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಥೀಮ್, ಯಾಕಂದ್ರೆ 20 ವರ್ಷ ಆಗಿರೋದ್ರಿಂದ ಈ ಒಂದು ಟಾಪಿಕ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಇದು ಒರಿಜಿನ್ ಆಗಿದ್ದು ಆಸ್ಟ್ರೇಲಿಯಾದ ಸಿಡ್ನಿಯಲ್ಲಿ 2007 ಅಲ್ಲಿ. ಅರ್ತ್ ಆರ್ ಬಿಗಿನ್ ಇನ್ ಸಿಡ್ನಿ, ಆಸ್ಟ್ರೇಲಿಯಾ ಇನ್ 2007. ಇದು ಕೂಡ ವೆರಿ ಇಂಪಾರ್ಟೆಂಟ್. 2007 ಸಿಡ್ನಿ ಮತ್ತೆ ಆಸ್ಟ್ರೇಲಿಯಾದಲ್ಲಿ. ಇದಾದ್ಮೇಲೆ ಇದು ಲೈಟ್ಸ್ ಆಫ್ ಏನಂತಂದ್ರೆ, ಇವಾಗ ನಮಗ್ ಗೊತ್ತೇ ಇದೆ ನಮ್ ಕಡೆಯಿಂದ ಒಂದು ಸಣ್ಣ ಒಂದು ಕಾಂಟ್ರಿಬ್ಯೂಷನ್ ಕೂಡ ಎಷ್ಟು ಲಾರ್ಜ್ ಇಂಪ್ಯಾಕ್ಟ್ ನ ಮಾಡುತ್ತೆ ಇನ್ ದ ಲಾಂಗ್ ರನ್ ಅಂತ. ಇದು ಒಂದು ಮಿಲಿಯನ್ಸ್ ಆಫ್ ಪೀಪಲ್ ಅಕ್ರಾಸ್ ಮೋರ್ ದೆನ್ 190 ಕಂಟ್ರೀಸ್ ಈ ಒಂದು ಪ್ರೋಗ್ರಾಮ್ ಅಲ್ಲಿ ಭಾಗವಹಿಸ್ತಾರೆ. ಎಲ್ರು ಕೂಡ 1 ಗಂಟೆ ಅವ್ರ ಮನೆದು ಲೈಟ್ಸ್ ನ ಆಫ್ ಮಾಡ್ತಾರೆ, ಆಫೀಸ್ ಲೈಟ್ಸ್ ಆಫ್ ಮಾಡ್ತಾರೆ, ಆರ್ಗನೈಸೇಷನ್ ಲೈಟ್ಸ್ ಆಫ್ ಮಾಡ್ತಾರೆ, ಮತ್ತೆ ಗವರ್ಮೆಂಟ್ ಬಿಲ್ಡಿಂಗ್ಸ್ ಲೈಟ್ ಆಫ್ ಮಾಡ್ತಾರೆ. ಎಷ್ಟು ಪಾಸಿಬಿಲಿಟೀಸ್ ಇದೆ ಅಷ್ಟು ಆ ಒಂದು ಟೈಮ್ ಅಲ್ಲಿ ಲೈಟ್ ಆಫ್ ನ ಮಾಡೋಕೆ ಟ್ರೈ ಮಾಡ್ತಾರೆ ಅರೌಂಡ್ 190 ಕಂಟ್ರೀಸ್ ಅಲ್ಲಿ. ಸೊ ಇಲ್ಲಿ ನೀವು ತಿಳ್ಕೊಬೇಕಾಗಿರುವಂತಹದ್ದು, ಅರ್ಥ ಆರ್ ಯಾವಾಗ ಸ್ಟಾರ್ಟ್ ಆಯ್ತು, ಅರ್ಥ ಆರ್ದು ಈ ವರ್ಷದ ಥೀಮ್ ಏನು, ಅರ್ಥ ಆರ್ಗೆ ಎಷ್ಟು ವರ್ಷಗಳಿಂದ ಆಗಿದೆ, ಮತ್ತೆ ಅರ್ಥ ಆರ್ದು ಟೈಮಿಂಗ್ ಯಾವುದು, ಅದರಿಂದ ಆಗುವಂತಹ ಬೆನಿಫಿಟ್ಸ್ ಏನು. ಅದಾದ್ಮೇಲೆ ಯು ಶುಡ್ ನೋ WWF ಬಗ್ಗೆನೂ ಕೂಡ ನಿಮ್ಗೆ ಡೀಟೇಲ್ಸ್ ಗೊತ್ತಿರಬೇಕು. ಯಾಕಂತಂದ್ರೆ ಎಕ್ಸಾಮ್ ಅಲ್ಲಿ ಅವರು WWF ಬಗ್ಗೆನೂ ಕೇಳ್ಬೋದು, ವರ್ಲ್ಡ್ ವೈಲ್ಡ್ ಲೈಫ್ ಫಂಡ್ ಬಗ್ಗೆನು. ಇದೊಂದು ವರ್ಲ್ಡ್ ಲಾರ್ಜೆಸ್ಟ್ ಕನ್ಸರ್ವೇಷನ್ ಆರ್ಗನೈಸೇಷನ್. ಅಂದ್ರೆ 1961 ನಲ್ಲಿ ಎಸ್ಟಾಬ್ಲಿಷ್ ಆಗಿದಂತಹ ಒಂದು ಆರ್ಗನೈಸೇಷನ್ ಮೇಜರ್ಲಿ ಎನ್ವೈರನ್ಮೆಂಟ್ ಇಶ್ಯೂಗೆ ಡೆಡಿಕೇಟ್ ಆಗಿದೆ. ಇದ್ರ ಹೆಡ್ ಕ್ವಾರ್ಟರ್ಸ್, ಅದು ಕೂಡ ಕ್ವಶನ್ ಆಗ್ಬೋದು, ಹೆಡ್ ಕ್ವಾರ್ಟರ್ಸ್ ಇರುವುದು ಗ್ಲ್ಯಾಂಡ್, ಸ್ವಿಟ್ಜರ್ಲ್ಯಾಂಡ್ ನ ಗ್ಲ್ಯಾಂಡ್ ಅಲ್ಲಿ ಇದೆ. ಇದು ಕೂಡ ಇಂಪಾರ್ಟೆಂಟ್. ಹೆಡ್ ಕ್ವಾರ್ಟರ್ಸ್ ಯಾವಾಗ ಸ್ಥಾಪನೆ ಆಯ್ತು, 1961ರಲ್ಲಿ. ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ, ಗ್ಲ್ಯಾಂಡ್ ಅಲ್ಲಿದೆ. ಇದು ಕೂಡ ಕ್ವಶನ್ ಆಗುವ ಸಾಧ್ಯತೆ ಇದೆ. ಇದ್ರದ್ದು what is the aim or mission of this World
ವೈಲ್ಡ್ ಲೈಫ್ ಫಂಡ್ದು. ಟು ಕನ್ಸರ್ವ್ ದ ನೇಚರ್ ಅಂಡ್ ರೆಡ್ಯೂಸ್ ದ ಮೋಸ್ಟ್ ಪ್ರೆಸ್ಸಿಂಗ್ ಥ್ರೆಟ್ಸ್ ಟು ದಿ ಡೈವರ್ಸಿಟಿ ಆಫ್ ದ ಲೈಫ್ ಆನ್ ಅರ್ತ್. ಅಂದ್ರೆ ಈಗ ತುಂಬಾ ಅತಿಯಾಗಿ ಡೇಂಜರಸ್ ಅಲ್ಲಿರುವಂತಹ ಜೀವರಾಶಿಗಳನ್ನ ಪ್ರೊಟೆಕ್ಟ್ ಮಾಡುವಂತದ್ದು ಅಥವಾ ಕನ್ಸರ್ವ್ ಮಾಡುವಂತದ್ದು ಇದು ವರ್ಲ್ಡ್ ವೈಲ್ಡ್ ಲೈಫ್ ಫಂಡ್ದು ಒಂದು ಮೇಜರ್ ಧ್ಯೇಯ ಆಗಿರುತ್ತೆ. ಇದನ್ನು ಕೇಳ್ತಾರೆ, ಬಟ್ ಮೇಜರ್ಲಿ ತಿಳ್ಕೊಳ್ಳಿ ಯಾವಾಗ ಸ್ಥಾಪನೆ ಆಯ್ತು, ಇದ್ರದ್ದು ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅಂತ. ಅದರ್ ಕೀ ಇನಿಷಿಯೇಟಿವ್ ಆಫ್ ವರ್ಲ್ಡ್ ವೈಲ್ಡ್ ಲೈಫ್ ಫಂಡ್ದು ಏನು, ಯಾಕಂತಂದ್ರೆ ಈಗ WWF ಕೇವಲ ಯಾವಾಗ ಸ್ಟಾರ್ಟ್ ಆಯ್ತು, ಇದ್ರ ಮಿಷನ್ ಏನು, ಇದ್ರ ಹೆಡ್ ಕ್ವಾರ್ಟರ್ಸ್ ಏನಂತಲ್ಲ. ಈ ಅರ್ತ್ ಆರ್ಸ್ ಜೊತೆಗೆ ಬೇರೆ ಬೇರೆ ಯಾವುದನ್ನ ಇನಿಷಿಯೇಟ್ ಮಾಡಿದೆ WWF ಅನ್ನೋದು ನಮ್ಗೆ ಗೊತ್ತಿರಬೇಕು. TX2 ಗೋಲ್ಸ್. TX2 ಗೋಲ್ಸ್ ಅಂದ್ರೆ ಏನು ಅಂತಂದ್ರೆ, ಟೈಗರ್ ಪಾಪ್ಯುಲೇಷನ್, ಪ್ರಪಂಚದಲ್ಲಿ ಎಷ್ಟು ಟೈಗರ್ ಪಾಪ್ಯುಲೇಷನ್ ಇದೆ ಅದನ್ನ ಡಬಲ್ ಮಾಡುವಂತಹ ಒಂದು ಮಹಾ ಬಿಗ್ ಪ್ರಾಜೆಕ್ಟ್ ಅಂತಾನೆ ಹೇಳ್ಬೋದು, ಅಥವಾ ಮಹಾ ಪ್ರಾಜೆಕ್ಟ್ ಅಂತಾನೆ ಹೇಳ್ಬೋದು. ಇದು ಬೈ 2022ಗೆ ಅಂತ ಮಾಡಿದ್ದು. ಅಂಡ್ ಅದು ಅಚೀವ್ ಮಾಡಿದ್ಯಾ ಇಲ್ವಾ ಅನ್ನೋದನ್ನ ನೀವು ಚೆಕ್ ಮಾಡಬೇಕು. TX2 ಗೋಲ್ಸ್ ಅಂದ್ರೆ ಟೈಗರ್ ಪಾಪ್ಯುಲೇಷನ್ ನ ಬೈ 2022ಗೆ ಡಬಲ್ ಮಾಡಬೇಕು, ಪ್ರಪಂಚದಾದ್ಯಂತ ಇರುವಂತಹದ್ದು. ಆ ಒಂದು ಪ್ರೋಗ್ರಾಮ್ ಯಾರು ಲಾಂಚ್ ಮಾಡಿದ ಅಥವಾ ಇನಿಷಿಯೇಟ್ ಮಾಡಿದ್ರೆ WWF. ಅದಾದ್ಮೇಲೆ ಟ್ರಾಫಿಕ್ ಇದೊಂದು ಜಾಯಿಂಟ್ ಪ್ರೋಗ್ರಾಮ್ ಬೈ WWF ಮತ್ತೆ IUCN. ಇದು ಏನಂತಂದ್ರೆ ಇಲ್ಲೀಗಲ್ ಆಗಿ ವೈಲ್ಡ್ ಲೈಫ್ದು ಟ್ರೇಡ್ ಆಗ್ತಿರುತ್ತಲ್ಲ, ಅದನ್ನ ಒಂದು ಮಾನಿಟರ್ ಮಾಡುವಂತಹ ಪ್ರೋಗ್ರಾಮ್ ಇದು ಟ್ರಾಫಿಕ್. ಅಂದ್ರೆ ಇಲ್ಲೀಗಲ್ ಸ್ಪೀಸೀಸ್, ಅದು ಫೌನಾ ಆಗಿರಬಹುದು ಅಥವಾ ಮೇಜರ್ಲಿ ಫೌನಾನೇ. ಯಾಕಂತಂದ್ರೆ ಕೆಲವು ಮಲೇಷಿಯಾ ಮತ್ತೆ ಇಂಡೋನೇಷ್ಯಾದಲ್ಲಿ ಚಿಕ್ಕದು ರ್ಯಾಟ್ಸ್ ಇರುತ್ತೆ, ಮತ್ತೆ ಚಿಕ್ಕದು ಮಂಕೀಸ್ ಇರುತ್ತೆ, ಅದನ್ನೆಲ್ಲವನ್ನು ಏರ್ಪೋರ್ಟ್ ಅಲ್ಲೇ ತಂದ್ಬಿಡ್ತಾರೆ. ಅದೆಲ್ಲವನ್ನು ತಡೆ ಹಿಡಿಯೋಕೋಸ್ಕರ ಟ್ರಾಫಿಕ್ ಅನ್ನುವಂತಹ ಒಂದು ಪ್ರೋಗ್ರಾಮ್ ನ ಮಾಡಿದ್ದು WWF ಮತ್ತೆ IUCN ಅವರು. ಇದು ಜಾಯಿಂಟ್ ಪ್ರೋಗ್ರಾಮ್, ಜಂಟಿ ಪ್ರಾಜೆಕ್ಟ್. ಅದಾದ್ಮೇಲೆ ನೆಕ್ಸ್ಟ್ ಲಿವಿಂಗ್ ಪ್ಲಾನೆಟ್ ರಿಪೋರ್ಟ್. ಈ WWF ಅನ್ನುವಂತ ಒಂದು ಸಂಸ್ಥೆ ಲಿವಿಂಗ್ ಪ್ಲಾನೆಟ್ ರಿಪೋರ್ಟ್ ಅನ್ನುವಂತ ರಿಪೋರ್ಟ್ ನು ಕೂಡ ಬಿಡುತ್ತೆ. ಇದು ಇಟ್ಸ್ ಸ್ಟೇಟ್ ಆಫ್ ಗ್ಲೋಬಲ್ ಬಯೋಡೈವರ್ಸಿಟಿ ಅಂಡ್ ಹೆಲ್ತ್ ಆಫ್ ದಿ ಪ್ಲಾನೆಟ್. ಇದೇನ್ ಹೇಳುತ್ತೆ ಅಂತ ಅಂದ್ರೆ, ಗ್ಲೋಬಲ್ ಬಯೋಡೈವರ್ಸಿಟಿದು ಎಷ್ಟು ಸ್ಟಾರ್ಟ್ ಇದೆ ಅದನ್ನ ಹೇಳುತ್ತೆ. ಅದ್ರ ಜೊತೆಗೆ ಹೆಲ್ತ್ ಆಫ್ ದಿ ಪ್ಲಾನೆಟ್ ಅಂದ್ರೆ ನಮ್ಮ ಒಂದು ಗ್ರಹ ಎಷ್ಟು ಹೆಲ್ದಿ ಆಗಿದೆ ಅದ್ರ ಬಗ್ಗೆನೂ ಕೂಡ ನಮ್ಗೆ ಈ ಡೀಟೇಲ್ಸ್ ಸಿಗುತ್ತೆ ಲಿವಿಂಗ್ ಪ್ಲಾನೆಟ್ ರಿಪೋರ್ಟ್ ಅಲ್ಲಿ. ಇವರು WWF ಬಗ್ಗೆ ಕ್ವಶನ್ ಕೇಳಿದ್ರೆ ನೀವೆಲ್ಲದಕ್ಕೂ ಆನ್ಸರ್ ಮಾಡ್ಬೇಕಾಗುತ್ತೆ. WWF ಇನಿಷಿಯೇಟಿವ್ ಯಾವ ಅಂತ ಕೇಳಿದಾಗ ಅರ್ತಾರ್, TX2 ಗೋಲ್ ಅಂಡ್ ಟ್ರಾಫಿಕ್ ಅಂಡ್ ಇದೊಂದು ರಿಪೋರ್ಟ್ ಬಿಡುತ್ತೆ, ಯಾವ್ದದು ಲಿವಿಂಗ್ ಪ್ಲಾನೆಟ್ ರಿಪೋರ್ಟ್. ಮತ್ತೆ ಇದು ಯಾವಾಗ ಸ್ಥಾಪನೆ ಆಯ್ತು, ಇವ್ರದ್ದು ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ, ಇವೆಲ್ಲವೂ ಕೂಡ ನಿಮ್ಗೆ ಗೊತ್ತಿರಬೇಕು. ಅರ್ತಾರ್ದು ಈ ವರ್ಷದ್ದು ನೋಡೋಣ ಒಂದು ಗ್ಲಾನ್ಸ್. ಇದು ಸ್ಟಾರ್ಟ್ ಆಗಿದ್ದು 2007 ಅಲ್ಲಿ. ಎಲ್ಲಿ? ಸಿಡ್ನಿ, ಆಸ್ಟ್ರೇಲಿಯಾ. 20 ವರ್ಷಗಳಾಯ್ತು ಇದಕ್ಕೆ. ಹತ್ತತ್ರ 190 ಕಂಟ್ರಿಗಳು ಈ ಒಂದು ಪ್ರೋಗ್ರಾಮ್ ಅಲ್ಲಿ ಪಾಲ್ಗೊಳ್ಳುತ್ತೆ. ಇಂಡಿಯಾ ಕನ್ಸಿಡರ್ ಮಾಡಿದಾಗ ಇಂಡಿಯಾ ಜಾಯಿನ್ ಆಗಿದ್ದು 2009 ಅಲ್ಲಿ. ಇದು ವೆರಿ ಇಂಪಾರ್ಟೆಂಟ್. ಸ್ಟಾರ್ಟ್ ಆಗಿದ್ದು 2007 ಅಲ್ಲಿ, ಬಟ್ ಇಂಡಿಯಾ ಇನಿಷಿಯೇಟಿವ್ ತಗೊಂಡು ಈ ಒಂದು ಅರ್ತ್ ಆರ್ ಪ್ರೋಗ್ರಾಮಿಗೆ ಜಾಯಿನ್ ಆಗಿದ್ದು 2009 ಅಲ್ಲಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಅದಾದ್ಮೇಲೆ ಈಗ 58 ಇಂಡಿಯನ್ ಸಿಟಿಗಳು ಈ ಒಂದು ಪ್ರೋಗ್ರಾಮ್ ಅಲ್ಲಿ ಭಾಗವಹಿಸ್ತಾ ಇದ್ದಾವೆ. ದಿಸ್ ಇಸ್ ಆಲ್ ಅಬೌಟ್ ದ ಅರ್ತ್ ಆರ್. ಪ್ರಪಂಚ ಅಥವಾ ಭೂಮಿಯನ್ನು ಸಂರಕ್ಷಿಸುವ ಕೆಲಸ ಕೇವಲ ಗೌರ್ಮೆಂಟ್ಗಲ್ಲ, ಅದು ನಮ್ಮೆಲ್ಲರ ಹೊಣೆ. ಯಾಕಂದ್ರೆ ಭೂಮಿ ನಮ್ಗೆ ಇಲ್ಲಿರುವಂತಹ ಅವಕಾಶ ಕೊಟ್ಟಿದೆ. ಆ ಭೂಮಿನ ನಾವಿರುವಷ್ಟು ದಿನ ಅದನ್ನ ನಮಗೆಷ್ಟು ಬೇಕೋ ಅಷ್ಟು ಸಸ್ಟೈನಬಲ್ ಆಗಿ ಯೂಸ್ ಮಾಡಿ ನಮ್ಮ ಮುಂದಿನ ಪೀಳಿಗೆಗೂ ಸಹ ಆ ಒಂದು ಸ್ವಚ್ಛವಾದ ಗಾಳಿ, ನೀರು, ಅವರಿಗೂ ಕೂಡ ನಮ್ಮ ಭೂಮಿ ಹೇಗಿದೆ, ಎಷ್ಟು ಸುಂದರವಾಗಿದೆ, ಎಷ್ಟು ಹಸಿರಾಗಿದೆ, ಹಾಗೆ ನಾವು ಬಂದಾಗ ಹೇಗಿತ್ತು ನಾವು ಹೋಗುವಾಗ್ಲೂ ಹಾಗೆ ಇರೋ ತರ ನೋಡ್ಕೊಳ್ಳೋಣ. ಇದು ಕೇವಲ ಅದೇ ಹೇಳ್ದಂಗೆ ನಾನು ಸರ್ಕಾರದ ಹೊಣೆಯಲ್ಲ, ಇದು ನಮ್ಮೆಲ್ಲರ ಹೊಣೆ. ನಾವೆಲ್ಲರೂ ಒಟ್ಟಿಗೆ ಕೂಡಿ ಭೂಮಿಯನ್ನು ಸಂರಕ್ಷಿಸೋಣ. ಥ್ಯಾಂಕ್ ಯು ಒನ್ ಅಂಡ್ ಆಲ್.